ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ, ಪಂಚಹರಿಮೂರ್ತಿಗಳ ಸಾಕ್ಷಾತ್ಕಾರ. ಶ್ರೀ ರಾಘವೇಂದ್ರ ತೀರ್ಥರು ಸನ್ಯಾಸ ಸ್ವೀಕರಿಸಿದ ಬೆಳಗಿನ ಜಾವ ಸ್ವಪ್ನದಲ್ಲಿ ಶ್ರೀಹರಿಯು 5 ರೂಪಗಳಲ್ಲಿ ದರ್ಶನ ಕೊಟ್ಟಿದ್ದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾದ ದಿವಸ ಬ್ರಾಹ್ಮೀ ಮುಹೂರ್ತದಲ್ಲಿ ಅದ್ಭುತವಾದ ಸ್ವಪ್ನವನ್ನು ಕಂಡರು. ಅನಂತ ತೇಜಃಪುಂಜ ಸಮೂಹದಿಂದ 5 ಶ್ರೀಹರಿಯ ರೂಪಗಳು ಹೊರಬಂತಂತೆ ಭಾಸವಾಯಿತು. ತದೇಕಚಿತ್ತರಾಗಿ ಆ ರೂಪಗಳನ್ನು ದೃಷ್ಟಿಸಿ ಒಳಗಣ್ಣಿನಿಂದ ಪರಕಿಸುತ್ತಿದ್ದಾರೆ. ಕೈಯಲ್ಲಿ ಚಕ್ರ, ಶಂಖ, ಅಭಯ ಶರಣಾಗತರನ್ನು ಪೊರೆವೆನೆಂದು ತೋರುತ್ತಿರುವ ಅನಂತ ತೇಜಸ್ಸುಳ್ಳ ನರಸಿಂಹ ರೂಪದ ಮುಗುಳ್ನಗೆ ಸೂಸುತ್ತಿರುವುದು ಮೊದಲನೆಯದು. ಒಂದು ಕೈಯಲ್ಲಿ ಧನಸ್ಸನ್ನು, ಮತ್ತೊಂದು ಕೈಯಿಂದ ಅಭಯವನ್ನು ನೀಡುತ್ತಿರುವ ಅತಿ ಸೌಮ್ಯವಾದ ಶ್ಯಾಮಲ ಕಾಂತಿಯಿಂದ ಕೂಡಿದ ಕೋಟಿ ಸೂರ್ಯ ಪ್ರಭೆಯನ್ನು ಮೀರಿಸುವ ಪ್ರಕಾಶವುಳ್ಳ ಮುಗುಳ್ನಗೆಯ ಶ್ರೀರಾಮಚಂದ್ರ ರೂಪ ಎರಡನೆಯದು. ಕೈಯಲ್ಲಿ ಕೊಳಲನ್ನು ತುಟಿಗೆ ಹಚ್ಚಿ ನುಡಿಸುವ ಭಂಗಿಯುಳ್ಳ ಶಿಖಿಪಿಂಚದಿಂದ ಅಲಂಕೃತ ಕಿರೀಟವನ್ನು ಧರಿಸಿದ ನೀಲಮೇಘಶ್ಯಾಮನಾದ, ಕೊರಳಲ್ಲಿ ವನಮಾಲೆಯನ್ನು ಧರಿಸಿದ, ಬೇಡಿದ ಭಕ್ತರಿಗೆ ಸಮಸ್ತ ಇಷ್ಟಾರ್ಥಗಳನ್ನು ಯಥೇಚ್ಛವಾಗಿ ಕೊಡುವ ಅನಂತ ಸೂರ್ಯಪ್ರಭೆಯನ್ನು ಹೊರಸೂಸುವ ಶ್ರೀಕೃಷ್ಣ ರೂಪ ಮೂರನೆಯದು. ಒಂದು ಕೈಯಲ್ಲಿ ತಾಳವಾಲಿ ಗ್ರಂಥವನ್ನು ಧರಿಸಿದ ಗೌತಮ ಋಷಿಗಳ ಶಾಪದಿಂದ ಜ್ಞಾನಶೂನ್ಯರಾದ ಸಜ್ಜನರನ್ನು ಉದ್ಧಾರ ಮಾಡುವೆನೆಂದು ಅಭಯವನ್ನು ತೋರುತ್ತಿರುವ ಸಮಸ್ತ ದೇವತೆಗಳಿಂದ ಸುದರ್ಶನ ಹೋಮ, ತಪ್ತ ಮುದ್ರಾ ಸ್ವೀಕಾರ, ಸದಾ ಸ್ತುತರಾದ ವಿಚಿತ್ರವಾದ ಕಾಂತಿಯನ್ನು ಸುತ್ತಲೂ ಹೊರಸೂಸುತ್ತಿರುವ ಮುಗುಳ್ನಗೆಯ ಶ್ರೀ ವೇದವ್ಯಾಸ ರೂಪ ನಾಲ್ಕನೆಯದು. ಕೈಗಳಲ್ಲಿ ಶಂಖ ಚಕ್ರ ಗದೆಯನ್ನು ಧರಿಸಿದ ಸೃಷ್ಟಿ ಸ್ಥಿತಿ ಲಯ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಸರ್ವ ಕಾರ್ಯಗಳನ್ನು ಸಮಸ್ತ ಸುಚೇತನರ ಉದ್ಧಾರಕ್ಕಾಗಿ ಲೀಲೆಯಿಂದ ಮಾಡುವ ಶರಣು ಬಂದ ಭಕ್ತರಿಗೆ ಸ್ವಸ್ವರೂಪಾನಂದ ರೂಪವಾದ ಮುಕ್ತಿಯನ್ನು ಕೊಡುವೆನೆಂದು ಅಭಯವನ್ನು ಸೂಸುವ ಬಂಗಾರದ ಕಾಂತಿಯ ಅನಂತ ಸೂರ್ಯರಂತೆ ಪ್ರಕಾಶಮಾನವಾದ ನಾರಾಯಣ ರೂಪ ಐದನೆಯದು. ಹೀಗೆ ಆನಂದಾದಿ ಸದ್ಗುಣೈಕವಾದ ಅಗಮ್ಯವಾದ 5 ರೂಪಗಳಿಂದ ಪ್ರತ್ಯಕ್ಷನಾದ ಶ್ರೀಹರಿಯ ಅನಂತ ಪ್ರಕಾಶವನ್ನು ಯವೆಯಿಕ್ಕದೆ ನೋಡುತ್ತಿರಲು ನಮ್ಮ ವಿಶೇಷ ಸನ್ನಿಧಾನ ಪಾತ್ರನು ನೀನು. ನಾವು ನಿನ್ನಲ್ಲಿದ್ದು ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುತ್ತೇವೆ ಎಂದು ಹೇಳಿ ಆ ರೂಪಗಳು ಕಣ್ಮರೆಯಾದವು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಹರೇ, ನಾನು ನಿನ್ನ ಸಂಕಲ್ಪಾನುಸಾರ ಸೇವೆಯನ್ನು ಮಾಡುವೆನು, ಅಲ್ಲದೆ ನೀನೇ ಅಂತರ್ಯಾಮಿಯಾಗಿ ನಿಂತು ಮಾಡಿಸುವವನು ಎಂಬ ಅನುಸಂಧಾನ ಬರುವಂತೆ ನಿನ್ನ ಭಕ್ತರಿಂದಲೂ ಸಮಸ್ತ ಕರ್ಮಗಳನ್ನು ಮಾಡಿಸುತ್ತೇನೆ ಎಂದು ಸಂಕಲ್ಪ ಮಾಡಿದರು. ಶ್ರೀ ರಾಘವೇಂದ್ರ ನಾಮ ಸಾರ್ಥಕತೆ. ರಾಮಭದ್ರ ಇವ ಭದ್ರ ಭಾಜನಂ ಎಂದು ಶ್ರೀ ಸುಧೀಂದ್ರ ಗುರುಗಳು ಆಶೀರ್ವಾದ ಮಾಡಿದಂತೆ, ರಾಘವೇಂದ್ರ ಎಂದರೆ ರಘುಕುಲಾಧಿಪಕನಾದ ಶ್ರೀರಾಮಚಂದ್ರನೇ. ಆದ್ದರಿಂದ ರಾಮಚಂದ್ರ ದೇವನಂತೆ ರಾಯರು ಕೂಡ ಜಗತ್ ಕಲ್ಯಾಣಕ್ಕಾಗಿ ಪಣತೊಟ್ಟವರು, ಪಾಪಗಳನ್ನು ನಾಶ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುವವರು ಎಂಬುದೇ ರಾಘವೇಂದ್ರ ಎಂಬ ಪದಕ್ಕೆ ಅರ್ಥ. ಹರಿದಾಸರುಗಳು ರಾಘವೇಂದ್ರ ಎಂಬ ಪದದ ಪ್ರತಿ ಅಕ್ಷರವನ್ನು ವಿಷಾದೀಕರಿಸಿ ಅರ್ಥೈಸಿದ್ದಾರೆ. ಶ್ರೀ ಅಪ್ಪಣ್ಣಾಚಾರ್ಯರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ನಿತ್ಯ ಜಪಿಸುವವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಮಂತ್ರ ಪ್ರಭಾವವನ್ನು ಹಾಡಿ ಹೊಗಳಿದ್ದಾರೆ.
ಗುರುಗಳ ವ್ಯಕ್ತಿತ್ವ ಮಹೋನ್ನತವಾದದ್ದು. ಅವರು ದೇವಸ್ವಭಾವದವರು, ಸಿದ್ಧ ಪುರುಷರು. ಅವರ ರಚನೆಗಳು ಅಚಂದ್ರಾರ್ಕ ಸ್ಥಾಯಿಯಾಗುವಂತಹವು. ಇವರ ಮರಿಮೊಮ್ಮಕ್ಕಳಾದ ಉಭಯ ವಂಶಾಬ್ದಿ ಚಂದ್ರಮರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ 5ನೇಯವರಾಗಿ ಪೀಠಕ್ಕೆ ಬಂದವರೂ ಆದ ಶ್ರೀ ವಾದೀಂದ್ರ ತೀರ್ಥರು ತಾವು ರಚಿಸಿದ ಗುರುಗುಣ ಸ್ತವನದಲ್ಲಿ ಗುರುಗಳ ನಾಲಗೆಯ ವಿದ್ಯಾದಿ ದೇವತೆಯಾದ ಸರಸ್ವತಿಯ ನಾಟ್ಯ ರಂಗಸ್ಥಳವೆಂದು ವರ್ಣಿಸಿ, ಆ ರಂಗಸ್ಥಳದಲ್ಲಿ ನಾಟ್ಯವಾಡುವಾಗ ಆಕೆ ಮುಡಿದ ದೇವಕುಸುಮ ಮಾಲೆಯಿಂದ ಉದುರಿದ ಹೂಗಳ ಪರಿಮಳವೇ ಗುರುಗಳ ವಾಕ್ಯಗಳೆಂದು ಹೇಳಿರುವರು. ಈ ವಿಚಾರ ಎಷ್ಟು ವಾಸ್ತವ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಓದಿದವರಿಗೆ ನೈಜತೆಯ ಅರಿವಾಗದಿರದು. ತಮ್ಮನ್ನು ನಂಬಿ ಮುಕ್ತಿ ಪಥವನ್ನು ಬೇಡುವವರಿಗೆ ಮಾರ್ಗದರ್ಶಕರಾದ ನಿಜವಾಗಿ ಪರಿಮಳಾಚಾರ್ಯರೆಂಬ ಅನ್ವರ್ಥ ನಾಮಧೇಯವುಳ್ಳ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮಹಾಮೇಧಾವಿಗಳೆಂದು ಗುರುಗುಣಸ್ತವನದಲ್ಲಿ ಸಾರಿದ್ದಾರೆ. ಇವರು ಬ್ರಹ್ಮಲೋಕದಿಂದ ಭುವಿಗೆ ಬಂದ ಕರ್ಮಜ ದೇವತೆ. ಅವರ ಸ್ವರೂಪದ ಕಣಕಣದಲ್ಲೂ ಮುಖ್ಯ ವಾಯುದೇವನ ಆವೇಶವಿದ್ದದ್ದರಿಂದ ಪರಮ ಭಾಗವತೋತ್ತಮರೆಂಬುದು ಅವರ ಪ್ರತಿಚರ್ಯೆಯಿಂದಲೂ ನಮಗೆ ತಿಳಿದು ಬರುವುದು. ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾದಾಗ ಕರ್ಮಠ ಬ್ರಾಹ್ಮಣರಾದ್ದರಿಂದ ಆಯಾಚಿತ ವೃತ್ತಿಯಿಂದ ಇವರು ಇದ್ದರು. ದೃಚ್ಛಾಲಾಭ ಸಂತುಷ್ಟರಾಗಿದ್ದರು. ಆದರೆ ಅದು ನಮ್ಮಂತಹ ಪಾಮರರಿಗೆ ಅವರು ದಾರಿದ್ರ್ಯ ಅನುಭವಿಸಿದರೆಂದು ಅನಿಸುವುದಾಗಲಿ, ಅದು ದಾರಿದ್ರ್ಯವಲ್ಲ. ಕಿಂತು ತಾವು ಅನುಭವಿಸಿದ ಕಷ್ಟವನ್ನು ಸಜ್ಜನರಲ್ಲಿ ಕಂಡು ಅವರಿಗೆ ಇಷ್ಟಾರ್ಥ ಕೊಡಲೋಸುಗ ಇವರ ನೈಜ ದಾರಿದ್ರ್ಯಾನುಭವ ಆಧಾರದಿಂದಲೇ ಸರ್ವ ಕಷ್ಟಗಳನ್ನು ತಮ್ಮ ಅನುಭವದಿಂದ ತಿಳಿದು ಉದ್ಧರಿಸುತ್ತಿದ್ದಾರೆ. ಅಂತರಂಗದಲ್ಲಿ ಶ್ರೀಹರಿಯನ್ನು ಉಪಾಸನೆ ಮಾಡುವವರಿಗೆ ಇದು ಸಾಧ್ಯ. ಸಾಮಾನ್ಯರಿಗಾದರೆ ಇಂದು ಹೇಗೆ ನಾಳೆ ಹೇಗೆ ಎಂಬ ಚಿಂತೆಯಿಂದ ದಿನ ಕಳೆಯುವುದೇ ದುಸ್ತರವಾಗುವುದು. ಇದು ಮಹಾಪುರುಷರಾದ ರಾಯರಿಗೆ ದೇವತೋಪಾಸನೆಗೆ ಅಡ್ಡಿ ಮಾಡಲಿಲ್ಲ. ಆದ್ದರಿಂದ ಅವರಿಗೆ ಅದು ಸಹಜ ಧರ್ಮವೇ ಆಗಿತ್ತು. ಇದನ್ನು ಶಾಸ್ತ್ರಗಳು ಪ್ರಾರಬ್ಧ ಕರ್ಮವೆನ್ನುತ್ತವೆ. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನಚರ್ಯೆ ಮತ್ತು ಸರಸ್ವತಮ್ಮನವರ ದೇಹ ಪರಿತ್ಯಾಗ ಎಂಬ ಕಥೆಯನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.